ತಿರುಪ್ಪಾವೈನ 19ನೇ ಪದ್ಯ. குத்த விளக்கரை கொற்றக்கால் கட்டில் மேல் மெத்தென்ற பஞ்சசயனத்தில் மேலேறி கொத்தரல் பொங்கழல் நெப்பின்னை கொங்கை மேல் மெத்தென்னிடந்த மலர் மார்பா வாய் திருவாய் மெத்தன்னடங்கினாய் நீ உன் மலாளனை எத்தனே போது துளிகளாய் பொற்றாய் காண் எத்தனே ஏலும் பிறவாற்ற கில்லாயா தத்துவம் அன்று ತಗವೇಲೋ ರೆಂಭಾವಾಯ್. ತಿರುಪ್ಪಾವೈನ 19ನೇ ಪದ್ಯದ ತಾತ್ಪರ್ಯ. ಈ ತಾತ್ಪರ್ಯದಲ್ಲೂ ಸಹ ಗೋದಾದೇವಿ ನೆಪ್ಪಿಯನ್ನೇ ಎಚ್ಚರಗೊಳ್ಳುವಂತೆ ಕರೆಯುವ ಮತ್ತೊಂದು ಪದ್ಯ. 18 ಮತ್ತು 19 ಈ ಎರಡೂ ಪದ್ಯದಲ್ಲಿ ಅವಳು ನೆಪ್ಪಿನ್ನೇನ ಎಬ್ಬಿಸುವಂಥ ಭಾವವನ್ನೇ ಹೇಳ್ತಾ ಹೋಗ್ತಾಳೆ. ವಿಶಾಲವಾದ ವೃಕ್ಷಸ್ಥಳ ಕೃಷ್ಣನೇ ಒಂದೆಡೆ ದೀಪಸ್ತಂಭವು ಜ್ಯೋತಿಯನ್ನು ಬೆಳಗುತ್ತಿರುವಾಗಿ ಆನೆಗಳ ದಂತದಂತೆ ಮಾಡಿದ ಕಾಲುಗಳ ಮಂಚದ ಮೇಲೆ ಮೃದುವಾದ ಹಾಸಿಗೆಯನ್ನು ಹತ್ತಿ ಹೂವಿನ ಗೊಂಚಲುಗಳನ್ನು ಮುಡಿದು ಸುವಾಸನ ಭರಿತವಾದ ಕೇಶರಾಶಿಯುಳ್ಳ ನೆಪ್ಪಿನ್ನೆಯನ್ನು ಆಲಂಗಿಸಿಕೊಂಡು ಮಲಗಿರುವನೇ, ನಿನ್ನ ಬಾಯಿಂದ ನಮಗಾಗಿ ಒಂದು ಮಾತು ಹೇಳು. ಕಾಡಿಗೆಯಿಂದ ಅಲಂಕೃತವಾದ ಕಣ್ಣುಗಳ ನೆಪ್ಪಿನ್ನೆಯೇ, ನೀನು ನಿನ್ನ ಪತಿಯಾದ ಶ್ರೀಕೃಷ್ಣನನ್ನು ಒಂದು ಕ್ಷಣಕಾಲ ಅಗಲಿರಲಾರದಂತೆ ತೋರುತ್ತಿದೆ. ನಿನ್ನಂಥ ದಯಾಮಯಿ ದಕ್ಕುವುದಲ್ಲ, ನಮಗೂ ಸಹ ಸ್ವಲ್ಪ ಕೃಷ್ಣನತ್ರ ಮಾತಾಡೋ ಅವಕಾಶ ಮಾಡಿಕೊಡು ಅಂತ ಸಖಿಯರು ಕೇಳ್ತಾ ಇದ್ದಾರೆ. ಕೋಟಲ್ ಕಾಲ್ ಕಟ್ಟಿಲ್, ದಂತದಿಂದ ಮಾಡಿದಂಥ ಕಾಲುಗಳುಳ್ಳ ಮಂಚ ಎಂಬ ಶಬ್ದದಿಂದ ಕನ್ಯೆಯರು ನೆಪ್ಪಿನ್ನೇ ದೇವಿಗೆ ಕೃಷ್ಣನ ಕುವಲಯ ಪೀಡನೆಂಬ ಆನೆಯನ್ನು ಮರ್ದನ ಮಾಡಿದ ಸಂದರ್ಭವನ್ನು ಜ್ಞಾಪಿಸಿ ಅವಳು ವೀರಪತ್ನಿ ಎಂದು ವ್ಯಕ್ತಪಡಿಸುವ ಭಾವ ತೋರಿಸುತ್ತಾರೆ. ಉನ್ ಮದಗೆಟ್ರ್ ಎಂಬ ಪದ್ಯದಲ್ಲಿ ನಂದಗೋಪನು ಆನೆಯನ್ನು ಪಡೆದನು ಎಂಬ ಅರ್ಥ ಸೂಚಿಸುವುದು ಹೀಗೆ. ಅವಳಿಗೆ ದಂತದ ಮಂಚವು ಸುಲಭ ಸಾಧ್ಯವಷ್ಟೇ. ಪಂಚಶಯನ ಎಂದರೆ 5 ಗುಣಗಳಿಂದ ಕೂಡಿದ ಹಾಸಿಗೆ ಎಂಬ ಅರ್ಥ. ಸೌಂದರ್ಯ, ಮೃದುತ್ವ, ಕಂಪು, ಸುವಾಸನೆ ಮತ್ತು ಶುದ್ಧ ಬಿಳುಪು ಎಂದು ಹೇಳ್ತಾರೆ. ಹತ್ತಿ, ರೇಷ್ಮೆ, ಬಿಳಿಯ ಮೇಲ್ಹೊದಿಕೆ, ಪುಷ್ಪಗಳು ಮತ್ತು ಮೃದುತ್ವ ಈ 5 ಲಕ್ಷಣಗಳು ಎಂದು ಕೆಲವರು ಹೇಳ್ತಾರೆ. ನೆಪ್ಪಿನ್ನೆಯನ್ನು ಸಹ ತೆಗೆಯಲು ಬಿಡದೆ ಮಲಗಿರುವ ಕೃಷ್ಣನನ್ನು ಕರೆಯುವರು. ಅವನು ಏಳದಿರಲು ಪುನಃ ದಯಾಮಯಿಯಾದ ನೆಪ್ಪಿನ್ನೆಯನ್ನೇ ಪ್ರಾರ್ಥಿಸುವರು. ಹೀಗೆ ನಮ್ಮ ಹೃದಯದಲ್ಲೂ ಸಹ ಆ ಭಗವಂತ ನಾರಾಯಣ ಲಕ್ಷ್ಮೀ ಸಮೇತವಾಗಿ ಆ ಜ್ಞಾನ ಸ್ವರೂಪಿಯಾಗಿ ಆ ಭಗವಂತ ನಮಗೆ ದರ್ಶನ ಕೊಡಬೇಕು ಅಂತ ಈ ಪದ್ಯದಲ್ಲಿ ಗೋಪಿಕೆಯರು ಕೇಳ್ಕೊಳ್ತಾ ಇದ್ದಾರೆ. ನಾ ಹೇಳಿದ ಹಾಗೆ ಇದರಲ್ಲಿ ಸುಮಾರು ಅರ್ಥಗಳು ನಮಗೆ ಕಾಣ್ತಾ ಹೋಗುತ್ತೆ. ಇದು ಪದ್ಯದಲ್ಲಿ ಬರುವಂಥ ಪದಗಳಿಗೆ ಅರ್ಥಗಳು ಬಂದರೆ ಈ ವೇದಗಳ ಸಾರ ತಿರುಪ್ಪಾವೈಯಲ್ಲಿ ಇದೆ ಅನ್ನೋ ಭಾವ ನಮಗೆ ಗೊತ್ತೇ ಇದೆ. ಈ ವೇದಗಳು ಅಂದರೆ ಏನು, ನಾವು ಹೇಗೆ ಸಿಂಪಲ್ ಜೀವನ ಮಾಡೋದು ಅನ್ನೋದನ್ನ ಹೇಳೋದೇ ವೇದಗಳು. ಹೊರಗಿನ ಪ್ರಪಂಚದಲ್ಲಿ ನಾವು ಎಷ್ಟೊತ್ತಿದ್ರೂ ಅದು ನಮಗೆ ಸುಖವನ್ನು ಕೊಡಲ್ಲ. ಇಟ್ ವಿಲ್ ನಾಟ್ ಗಿವ್ ಅಸ್ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ಎಲ್ಲಿದೆ, ನಾವು ಎಲ್ಲೆಲ್ಲೋ ಹುಡ್ಕೊಂಡು ಹೋದರೆ ಅಲ್ಲಿ ಅದು ಖಂಡಿತ ನಮಗೆ ಸಿಕ್ಕೋದಿಲ್ಲ. ನಮ್ಮ ಒಳಗೆ ನಾವು ನೋಡಬೇಕು ಅಂತ. ವೇದಾಂತ ಅಂತ ಅರ್ಥ ಏನು ಅಂದರೆ ಅಂತ್ಯ ಅಂತ ಬರುತ್ತಲ್ಲ, ಅಂತ್ಯ ಅಂತಂದಾಗ ನಾವು ಹೊರಗಡೆ ಎಲ್ಲ ನೋಡ್ಬಿಡ್ತೀವಿ. ಓ ಹಿಂಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ, ನಾನು ಆ ದೊಡ್ಡ ಪೋಸ್ಟಲ್ಲಿ ಇರಬೇಕಿತ್ತು, ನಂಗೊಂದು ದೊಡ್ಡ ಕಾರ್ ಬೇಕಿತ್ತು, ಮನೆ ಬೇಕಿತ್ತು, ಇದೆಲ್ಲ ಇದು ಯಾವುದೂ ಎಲ್ಲ ನಮಗೆ ಕ್ಷಣಿಕ ಸುಖಗಳನ್ನ ಕೊಡುತ್ತೆ. ಆದರೆ ಅಂತರಾತ್ಮದಲ್ಲಿ ನಾವು ಭಗವಂತನ ಕಂಡಾಗ ಅದು ನಿಜವಾದ ಹ್ಯಾಪಿನೆಸ್ ಅನ್ನು ಕೊಡುತ್ತೆ. ಅವಾಗ ಈ ವೇದಾಂತ ಶುರು ಆಗುತ್ತೆ ಅಂತ ಹೇಳ್ತಾರೆ. ಮಾತಿಗೂ ಹೇಳ್ತಾರಲ್ವ, ಓ ನೀನು ವೇದಾಂತ ಶುರು ಮಾಡಬೇಡ ಅಂತ. ಆದರೆ ಇದು ನಮಗೆ ನಿಜವಾದ ಅರ್ಥಗಳನ್ನು ಹೇಳುವ ಪದ್ಯಗಳು. ದಾಸರ ಒಂದು ಸುಂದರವಾದ ಪದ್ಯ ಇದೆ. ಹ್ಯಾಂಗೆ ಇರಬೇಕು ಪ್ರಪಂಚದಲ್ಲಿ, ಹ್ಯಾಂಗೆ ಬರೆದಿತ್ತು
ಪ್ರಾಚೀನದಲ್ಲಿ ಹೆಂಗೆ ಇರಬೇಕು ಪ್ರಪಂಚದಲ್ಲಿ ಅಂದರೆ ಹೆಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಅಂತ. ಪಕ್ಷಿ ಅಂಗಳದಲ್ಲಿ ಕುಂತು ಆ ಕ್ಷಣ ಹಾರಿ ಹೋದಂತೆ. ನಾವು ನೋಡ್ತೀವಿ ಅಲ್ವಾ, ಎಷ್ಟು ಚೆನ್ನಾಗಿ ಪಕ್ಷಿಗಳ ಅಂಗಳದಲ್ಲಿ ಬಂದು ಕೂತ್ಕೊಳ್ತವೆ, ಫುರ್ರಂತ ಹಾರಿ ಹೊಟ್ಟೋಗ್ತವೆ. ಹಾಗೆ ಮಕ್ಕಳು ಆಡಿ ಮನೆ ಕಟ್ಟಿ ಆಟ ಸಾಕೆಂದು ಹೋದಂತೆ. ಅದೇ ಅಂಗಳದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಈ ಆಟ ಬಿಟ್ಟು ಆಟ ಆಡ್ತಿರ್ತಾರೆ, ಆಟನ ಅಳಿಸ್ಬಿಟ್ಟು ಹೋಗಿ ಇನ್ನೊಂದು ಆಟ ಆಡ್ತಾ ಇರ್ತಾರೆ. ಹಾಗೆ ಮಕ್ಕಳು ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ. ಎಷ್ಟು ಸುಂದರವಾಗಿದೆ ನೋಡಿ. ನಾನಾ ಪರಿಯಲ್ಲಿ ಸಂತೆ ಮೆರೆದಂತೆ, ನಾನಾ ಪಂಥವನ್ನು ಹಿಡಿದು ಹೋದಂತೆ, ವಸತಿಗಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ನಾನಾ ಪರಿಯಲ್ಲಿ ಸಂತೆ ಮೆರಿತಾ ಇದೆ. ಸಂತೆ ಅಂತ ಒಂದು ಚಿತ್ರಣ ನಿಮ್ಮ ಕಣ್ಮುಂದೆ ಬಂದರೆ, ನಾನಾ ಪರಿಯಲ್ಲಿ ಸಂತೆ ಮೆರೆದಿದೆ. ಎಲ್ಲ ಪಂಥದವರು ಅಲ್ಲಿ ಬಂದು ಸಂತೆಯಲ್ಲಿ ಅವರ ಅಂಗಡಿಗಳನ್ನಾಗಿ ಮತ್ತೊಂದಾಗಲಿ ಹಾಕ್ಕೊಂಡು ಕೂತಿದ್ದಾರೆ. ನಾನಾ ಪರಿಯಲ್ಲಿ ಸಂತೆ ಮೆರೆದಂತೆ, ನಾನಾ ಪಂಥವನ್ನು ಹಿಡಿದು ಹೋದಂತೆ, ವಸತಿಗಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ಎಲ್ಲೆಲ್ಲಿಂದಾನೋ ಬಂದಿರ್ತಾರೆ ಸಂತೆನಲ್ಲಿ ಅಂಗಡಿ ಹಾಕಕ್ಕೆ ಅಂತ ಹೇಳಿ. ಅವರಿಗೆ ಒಂದು ರಾತ್ರಿ ತಂಗ್ಲಿಕ್ಕೆ ಒಂದು ವಸತಿ ಸಿಕ್ಕಿದ್ದಂಗೆ, ಹೊತ್ತಾರೆದ್ದು ಹೊರಟು ಹೋದಂತೆ. ಇಷ್ಟು ಸಿಂಪಲ್ ಆಗಿರೋ ಜೀವನನ ನಾವು ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಕು ಕೆಲವೊಮ್ಮೆ ಮಾಡ್ಕೊಂಡು ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಸಂತೋಷವನ್ನು, ನಮ್ಮ ಹ್ಯಾಪಿನೆಸ್ಸನ್ನು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಹಾಗಾಗಿ ಕೆಲವೊಮ್ಮೆ ಅದು ನಮಗೆ ಕಾಂಪ್ಲಿಕೇಟೆಡ್ ಆದಂಗೆ ಅನಿಸುತ್ತೆ. ಇದು ಇಷ್ಟೇ ಸಿಂಪಲ್ ಆಗಿದೆ. ನಾವು ಇದನ್ನು ನಮ್ಮ ಒಳಗೆ ನಾವು ಸೇರಿಕೊಂಡ್ರೆ, ಆ ಹೃದಯದಲ್ಲಿರುವ ಲಕ್ಷ್ಮೀನಾರಾಯಣನ ನಾವು ಸೇರಿಕೊಂಡ್ರೆ ನಾವು ಬಹಳ ಆನಂದವಾಗಿರ್ತೀವಿ. ಈ ಆನಂದ ಅನ್ನುವ ತಾತ್ಪರ್ಯವೇ ಈ ನೆಪ್ಪಿನ್ನೆ ಮತ್ತು ಕೃಷ್ಣ. ಇವಳು ಅಂದವ ನೆಪ್ಪಿನ್ನೆ ತುಂಬ ಅಂದವಾಗಿದ್ದಾಳೆ, ಇವನು ಕೃಷ್ಣ ಆನಂದವಾಗಿದ್ದಾನೆ. ಇಂಥ ಆನಂದ ನಮಗೆ ಬೇಕು ಅಂದರೆ ನಾವು ಮಾಡಬೇಕಾಗಿರೋದು ತುಂಬ ಸಿಂಪಲ್ಲು. ಹೇಗೆ ಗೋದಾದೇವಿ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾಳೋ ನಾವು ಮನುಷ್ಯರಾಗಿ ಹೇಗಿರಬೇಕು ಅಂತ, ಅದನ್ನು ಮಾಡ್ಕೊಂಡು ಹೋದರೆ ಸಾಕು. ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಚಿತ್ರಣ ನಿಮ್ಮ ಕಣ್ಮುಂದೆ ಬರಬೇಕು. ಒಂದು ನದಿಯ ತಟದಲ್ಲಿ ಒಂದು ಕೊಂಬೆ ಬಗ್ಗಿಬಿಟ್ಟಿದೆ ನದಿ ಮೇಲೆ. ಇನ್ನೇನು ಮುರಿದು ಹೋಗೋ ಚಾನ್ಸಸ್ಸು ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಒಬ್ಬ ಮನುಷ್ಯ ನೇತಾಡ್ತಾ ಇದ್ದಾನೆ. ಈ ಕಡೆ ಅದು ಟೊಂಗೆ ಮುರಿದ್ರೆ ಅವನು ನೀರೊಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಹೋಗಲಿ, ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಮೇಲ್ ಬರೋಣ ಅಂದರೆ ಅದು ಮುರಿಯೋ ಸ್ಥಿತಿನಲ್ಲಿದೆ. ಆವಾಗ ಮನುಷ್ಯ ಏನು ಮಾಡ್ತಾನೆ ಹೇಳಿ? ಅವನಿಗೇನೂ ಮಾಡೋಕ್ಕಾಗದಿರೋ ಅಸಹಾಯಕತೆ ಇರುತ್ತೆ. ಒಂದು ಕಡೆ ಈ ಮನುಷ್ಯ ನೇತಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದೇ ಟೊಂಗೆಯ ಮೇಲೆ, ಅದೇ ಮರದ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿರುತ್ತೆ. ಅದು ತನ್ನ ಪಾಡಿಗೆ ಹಾಡು ಹೇಳ್ಕೊತಾ ಇರುತ್ತೆ. ಯಾಕೆ ಹೇಳಿ? ಅದಕ್ಕೆ ಅದು ನೀರಲ್ಲಿ ಬಿದ್ದುಬಿಡ್ತೀನಿ ಅನ್ನೋ ಭಯನೂ ಇಲ್ಲ, ಆ ಟೊಂಗೆ ಮುರಿದು ಹೋಗ್ಬಿಡುತ್ತೇನೋ, ಆ ಮರ ಮುರಿದು ಹೋಗ್ತೇನೋ ಅನ್ನೋ ಭಯನೂ ಅದಕ್ಕಿಲ್ಲ. ಯಾಕೆ ಹೇಳಿ? ಬೈ ಚಾನ್ಸ್ ಅದು ಮುರಿದು ಬೀಳ್ತಾ ಇದೆ ಅಂದರೆ ಇದ್ರ ಪಾಡಿಗಿದು ರೆಕ್ಕೆ ಬಿಚ್ಚಿಬಿಟ್ಟು ಹಾರ್ಕೊಂಡು ಮೇಲಕ್ಕೆ ಹೋಗುತ್ತೆ ಅಲ್ವಾ? ಹಾಗೆ ನಮ್ಮ ಹತ್ರ ಜ್ಞಾನ ಇತ್ತು ಅಂತಿಟ್ಕೊಳ್ಳಿ, ಈ ಜ್ಞಾನ ಅನ್ನೋ ರೆಕ್ಕೆಗಳು ನಮಗಿದೆ ಅಂತಿಟ್ಕೊಳ್ಳಿ. ಆಗ ನಾವೇನು ಮಾಡ್ತೀವಿ? ಎಂಥ ಸಿಚುಯೇಷನ್ ಬರಲಿ, ಆ ಸಿಚುಯೇಷನ್ನಿಂದ ನಾವು ಹಾರಿ ಮೇಲಕ್ಕೆ ಬರ್ತೀವಿ. ಹೌದೋ ಅಲ್ವೋ? ಹಾಗೆ ಈ ಗೋದಾದೇವಿ ಸಹ ನಮಗೆ ಇಷ್ಟು ದಿನದ ಪದ್ಯಗಳಲ್ಲಿ 19ನೇ ಪದ್ಯದ ತನಕನೂ ನಮಗೆ ಪ್ರತಿ ಸತಿ ನೀವು ಯಾರನ್ನು ಆಶ್ರಯಿಸಬೇಕು, ನೀವು ಯಾರ ಜೊತೆ ಇರಬೇಕು, ನಿಮ್ಮ ಸತ್ವಗುಣಗಳು ಮೇಲಕ್ಕೆ ಬರಬೇಕು, ನಿಮಗೆ ಆನಂದದ ಅನುಭೂತಿಯಾಗಬೇಕು ಅಂತ ಹೇಳ್ತಾ ಹೋಗ್ತಾ ಇದ್ದಾಳೆ. ಇಂಥ ಆನಂದದ ಅನುಭೂತಿಯನ್ನು ನಾವು ಅನುಭವಿಸ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸೋಣ. ಆಂಡಾಳ್ ತಿರುವಳಿಗಡೆ ಶರಣಂ. ಜೈ ಶ್ರೀಮನ್ನಾರಾಯಣ.